ಸುಬ್ರಹ್ಮಣ್ಯ ಸ್ವಾಮಿ ರಥೋತ್ಸವದಲ್ಲಿ ಭಕ್ತರಿಗಾಗಿ ಅನ್ನ ಸಂತರ್ಪಣೆ. ನಾಗಲಮಡಿಕೆಯ ವಾಸವಿ ಚಾರಿಟಬಲ್ ಟ್ರಸ್ಟ್ನಿಂದ ಅನ್ನದಾನ. ಇಂದು ಶ್ರೀ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವವು ಅದ್ಧೂರಿಯಾಗಿ ನಡೆಯಿತು. ಇದೇ ವೇಳೆ ವಾಸವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಭಕ್ತರಿಗಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮಕ್ಕೆ ಪೂಜ್ಯ ಸ್ವಾಮಿ ಜಪಾನಂದಾಜಿ ಹಾಗೂ ಆಂಧ್ರಪ್ರದೇಶದ ಸರ್ಕಾರಿ ಕೈಗಾರಿಕಾ ಮತ್ತು ಆಹಾರ ಮಂತ್ರಿಗಳಾದ ಭರತ್ ಚಾಲನೆಯನ್ನ ಕೊಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ಪೂಜ್ಯ ಸ್ವಾಮಿ ಜಪಾನಂದಾಜಿ ಅವರನ್ನ ಗೌರವಿಸಿ ಆಶೀರ್ವಾದ ಪಡೆದ ಧನ್ಯರಾದವರ ಪೈಕಿ ಆಂಧ್ರಪ್ರದೇಶ ಸರ್ಕಾರದ ಕೈಗಾರಿಕಾ ಮತ್ತು ಆಹಾರ ಮಂತ್ರಿಗಳಾದ ಭರತ್ ರವರು ಮಾತನಾಡಿ, ಪೂಜ್ಯರೊಂದಿಗೆ ಅನೇಕ ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಿದ್ದೇನೆ. ಪೂಜ್ಯರು ಕಳೆದ ವರ್ಷ ವಿಜಯವಾಡ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಡೆಸಿದಂತಹ ಪ್ರವಾಹ ಪರಿಹಾರ ಯೋಜನೆಗಳ ಬಗ್ಗೆ ಅತ್ಯಂತ ಸಂತೋಷ ತಂದಿದೆ. ಶೀಘ್ರದಲ್ಲಿ ಪೂಜ್ಯರು ತಮ್ಮ ಕ್ಷೇತ್ರವಾದ ಕರ್ನೂಲ್ಗೆ ಭೇಟಿ ನೀಡಬೇಕೆಂದು ಮನವಿಯನ್ನ ಮಾಡಿಕೊಂಡ್ರು. ಇದೇ ಸಂದರ್ಭದಲ್ಲಿ ಶಾಸಕ ಎಚ್.ವಿ. ವೆಂಕಟೇಶ್ ಮಾತನಾಡಿ, ಪೂಜ್ಯರ ಉಪನ್ಯಾಸವನ್ನ ಆಲಿಸಿ ಸ್ವಾಮಿ ಜಪಾನಂದಾಜಿಯವರ ಕುರಿತಾಗಿ ಮಾತನಾಡುತ್ತಾ, ಪೂಜ್ಯ ಸ್ವಾಮಿ ಜಪಾನಂದಾಜಿರವರ ಸೇವಾ ಯಜ್ಞ ನಿಜಕ್ಕೂ ಅದ್ಭುತ ಹಾಗೂ ಇತರರಿಗೆ ಆದರ್ಶಪ್ರಾಯವಾಗಿದೆ. ಸರ್ಕಾರಗಳು ಬರುತ್ತವೆ ಹೋಗುತ್ತವೆ, ಆದರೆ ಇಂತಹ ಮಹಾತ್ಮರು ಇರುವುದರಿಂದ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿವೆ ಎಂದು ತಿಳಿಸಿದರು. ನಿಮ್ಮಂತ ಶ್ರೀಮಂತರುಗಳು ಕೊಟ್ಟಿರೋ ದುಡ್ಡು 9 ಕೋಟಿ ನಮ್ಮ ತಹಸೀಲ್ದಾರ್ ಅಕೌಂಟ್ ಅಲ್ಲಿ ಇದೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ, ನೀವೆಲ್ಲ ಶ್ರೀಮಂತರೇ. ಆಮೇಲೆ ಮುಖ್ಯವಾಗಿ ಇವರು ನಮ್ಮ ಅಧ್ಯಕ್ಷರು ಸತ್ಯನಾರಾಯಣ ಸಾಹೇಬ್ರು, ನೀವು ಸ್ವಲ್ಪ ದೊಡ್ಡದಾಗೆ ನಮ್ಮ ದೇವ್ರ ಕಡೆ ಮನವೊಲಿಸ್ಬೇಕು ದೇವ್ರಿಗೆ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಯಾಕಂದ್ರೆ ನಾವು ಕೈಲಾದಷ್ಟು ಮುಜರಾಯಿ ಇಲಾಖೆಯಲ್ಲಿ ದೇವಸ್ಥಾನ ಇರೋದ್ರಿಂದ ಮಾನ್ಯ ರಾಮಲಿಂಗಾರೆಡ್ಡಿ ಅವರ ಹತ್ರ ಮಾತಾಡಿದ್ದೀನಿ. ನಾನು 15 ಕೋಟಿಗೆ ಬೇಡಿಕೆ ಇಟ್ಟಿದ್ದೀನಿ. ಆಮೇಲೆ ನಮ್ಮಂಥವ್ರು ಎಷ್ಟೆಷ್ಟು ಕೈಲಾಗುತ್ತೋ ಅಷ್ಟೆಲ್ಲ ಸಹಾಯ ಮಾಡಿ ಭಕ್ತಾದಿಗಳಿಂದ ಅವರು ಎಷ್ಟು ಕೊಡ್ಲಿಕ್ಕಾಗುತ್ತೋ ಅದನ್ನು ಸ್ವಲ್ಪ ಅಮೌಂಟನ್ನು ಕಲೆಕ್ಟ್ ಮಾಡಿ ಸುಂದರವಾದ ದೇವಸ್ಥಾನ ನಿರ್ಮಾಣ ಮಾಡಿ ಜೊತೆಯಲ್ಲಿ ಒಳ್ಳೆ ಕಲ್ಯಾಣ ಮಂಟಪ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೀನಿ. ಆ ಆಸೆ ಎನ್.ಆರ್. ಅಶ್ವಥ್ ಅವರು ಸಮಿತಿ ಸದಸ್ಯರಿದ್ದಾರೆ, ಈಗ ನಿಮ್ಮನ್ನು ಹಾಕೊಂಡಿದ್ದೀನಿ ಆ ಸಮಿತಿಗೆ. ಹಾಗಾಗಿ ನನ್ನ ಉದ್ದೇಶ ಇಷ್ಟೇ, ಸುಬ್ರಹ್ಮಣ್ಯ ಸ್ವಾಮಿ ಪರಮ ಭಕ್ತನ. ಹಾಗಾಗಿ ನನಗೆ ಕುಕ್ಕೆಗೆ ಹೋದ್ಮೇಲೆ ನನಗೆ ಮದುವೆ ಆಗಿತ್ತು. 15 ದಿವಸಕ್ಕೆ ಮದುವೆ ಸೆಟ್ ಆಗ್ಬಿಡ್ತು ಹೋಗಿ ಬಂದ ಮೇಲೆ. ಹಂಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ವಿಶೇಷವಾಗಿ. ಇದೇ ವೇಳೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಶರವಣ ಅವರು ಪೂಜ್ಯರಿಗೆ ಅನೇಕ ವರ್ಷಗಳಿಂದ ಬಲ್ಲವರಾಗಿದ್ದು, ಇಂದು ಅವರ ಆಶೀರ್ವಾದವನ್ನ ಪಡೆದು ಅವರ ಸಾಮಾಜಿಕ ಕಾರ್ಯಗಳ ಕುರಿತು ಜನರೊಂದಿಗೆ ವೇದಿಕೆಯ ಮೇಲೆ ಹಂಚಿಕೊಂಡ್ರು. ಬಹುಶಃ ಅದು ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಅನ್ನೋದನ್ನ ನಾನು ಬಯಸ್ತಾ ಇದ್ದೀನಿ. ಮತ್ತು ಏನೇ ಮಾಡಿದ್ರು ಕೂಡ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ನಾವು ಯಾವತ್ತೂ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಆರ್ಯ ವೈಶ್ಯ ಜನಾಂಗದ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಆರ್ಯ ವೈಶ್ಯ ಮಂಡಳಿಯ ಅಧ್ಯಕ್ಷರು ರವಿಶಂಕರ್ ಉಪಸ್ಥಿತರಿದ್ದರು. ರವಿಶಂಕರ್ ಅವರು ಪೂಜ್ಯ ಸ್ವಾಮೀಜಿ ಅವರ ಅನೇಕ ವರ್ಷಗಳಿಂದ ಆಪ್ತ ಭಕ್ತರು. ಒಟ್ಟಿನಲ್ಲಿ ಶ್ರೀ ನಾಗಲಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿ ಕನ್ಯಾ ಕಾಪರೇಶ್ವರಿ ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ನಡೆಸಿದ ಇಂದಿನ ಕಾರ್ಯಕ್ರಮ ಇಂದು ಇತಿಹಾಸವನ್ನೇ ಸೃಷ್ಟಿಸಿತ್ತು ಎನ್ನಬಹುದು. ಇದೇ ಸಂದರ್ಭದಲ್ಲಿ ವಾಸವಿ ಟ್ರಸ್ಟಿನ ಸದಸ್ಯರು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.